ಇದಕ್ಕೆ ಮುಂಚೆ ಒಂದು 2 ತಿಂಗಳಾದಮೇಲೋ 1 ತಿಂಗಳಾದಮೇಲೋ ಈ ಥರದೊಂದು ಸರ್ವೆ ಮಾಡೋರು ಇದ್ದಾಗ ಸದನದಿಂದ ಯಾಕೆ ಇಡಲಿಲ್ಲ ಇದನ್ನು? ಇದೊಂದು ಭಾಗ. ಎರಡನೆಯ ಭಾಗ, ಇದು ಪೊಲಿಟಿಕಲಿ ಕೇಳ್ತಾ ಇದ್ದೀನಿ. ಈಗ ಎಕ್ಸ್ ಅನ್ನೋ ಒಂದು ಕಮ್ಯುನಿಟಿ ರಾಜ್ಯದಲ್ಲಿ ನಾನೇ ತುಂಬ ಸ್ಟ್ರಾಂಗ್ ಇದ್ದೀನಿ, ವೈ ಅನ್ನೋ ಕಮ್ಯುನಿಟಿ ನಾನು 2ನೇ ಸ್ಥಾನದಲ್ಲಿದ್ದೀನಿ, ಇನ್ಯಾವುದೋ ಝಡ್ ಕಮ್ಯುನಿಟಿ ನಾನು 3ನೇ ಸ್ಥಾನದಲ್ಲಿದ್ದೀನಿ ಅಂತ ಬಂದಾಗ ಪ್ರತಿ ಬಾರಿ ಪೊಲಿಟಿಕಲ್ ಪ್ರೆಷರ್ ಹೇಗಿರುತ್ತೆ ಅಂದರೆ, ನಾನು ಇಷ್ಟು ಜಾಸ್ತಿ ಇದ್ದೀನಿ, ನನ್ನ ಕಡೆಗೆ 60 ಟಿಕೆಟ್ ಕೊಟ್ಬಿಡಿ, ನಾನು ಇಷ್ಟು ಜಾಸ್ತಿ ಇದ್ದೀನಿ, ನನಗೆ 5 ಜನ ಮಿನಿಸ್ಟರ್ ಮಾಡಿಬಿಡಿ ನನ್ನನ್ನು, ನಾನು ಇಷ್ಟು ಜಾಸ್ತಿ ಇದ್ದೀನಿ, ಈ ಕಡೆ ಟಿಕೆಟ್ ನನಗೆ ಕೊಡಬೇಕು, ಅಘೋಷಿತ. ಈಗ ನಾವೇನು ಚುನಾವಣೆ ಸಂದರ್ಭದಲ್ಲಿ ನಾವು ಬರಿತೀವಿ ನೋಡ್ರೆ, ಒಂದು ಡೇಟಾ ನಮ್ಮ ಬಳಿನೂ ಇರುತ್ತೆ. ಈ ಬಾರಿ ಮಂಡ್ಯ ಒಕ್ಕಲಿಗ ಮತದಾರರು, ಕುರುಬ ಮತದಾರರು, ಲಿಂಗಾಯತ ಮತದಾರರು, ಈ ಥರದೊಂದು ಬರ್ಕೊಂಡು ಬರ್ತೀವಿ ನಾವು. ಇದರಾದಾದ್ಮೇಲೆ ಕಾಲದಿಂದ ಡಿಮ್ಯಾಂಡ್ ಮಾಡ್ಕೊಂಡು ಬರ್ತಾ ಇದ್ದಾರೆ. ಇದಕ್ಕೆ ಪ್ರಬಲ ಅಥವಾ ಮೇಲು ಜಾತಿಗಳು ಅಂತ ಏನಿದೆಯೋ ಅವುಗಳಿಗೆ ಟಕ್ಕರ್ ಕೊಡೋಕ್ಕೆ ಮಾಡ್ತಿರ್ತಕ್ಕಂಥ ಒಂದು ಪ್ಲಾನ್ ಅಂತ ಹೇಳ್ತಾರೆ. ಇಸ್ ಇಟ್ ಟ್ರೂ? ನೋ, ರಾಂಗ್. ಅದು ರಾಂಗ್. ಏನಾಗುತ್ತೆ ಗೊತ್ತಾ ನೋಡ್ರಿ, ಎಲ್ಲ ಮೇಲ್ಜಾತಿಗರು ಇಲ್ಲಿವರೆಗೂ ಯಾವ ಯಜಮಾನಿಕೆ ಮಾಡ್ಕೊಂಡು ಬಂದರು. ಈಗ ನಾನೇ ಹೇಳ್ದಂಗೆ ನಾವು ಒಕ್ಕಲಿಗರು 1 ಕೋಟಿ ಇದ್ದೀವಿ ಅಂತ ಅನ್ಕೊಂತೀವಿ, ಆದರೆ ಅಕ್ಯುರೇಟ್ ಡೇಟಾ ನಮಗೆ ಬೇಕು, ನಮಗೂ ಬೇಕು, ನಮ್ಮದು ವಾಸ್ತವ ಸ್ಥಿತಿ ನಮಗೂ ಬೇಕು. ನಾವೇನು ಸುಳ್ಳೆ ಅಸಂಪ್ಷನಲ್ಲಿ ಊಹಾಪೋಹದಲ್ಲಿ ಇರೋಕ್ಕೆ ಸಾಧ್ಯ. 5 ಸೀಟ್ ಕಡಿಮೆ ಆದರೂ ಪರವಾಗಿಲ್ಲ, ಸಾಮಾಜಿಕ ನ್ಯಾಯ ಸಿಗ್ತದೆ ಅಂತ ನಮ್ಗೆ ಖುಷಿ ಆಗ್ತದೆ. ನಾವು ಹಿಂದುಳಿದ ವರ್ಗದವರು 2 ಮಿನಿಸ್ಟ್ರಿಗೆ ಹೋದ್ರೂ ಪರವಾಗಿಲ್ಲ, ಖಂಡಿತವಾಗಿ. ದಲಿತರದ್ದು, ಹಿಂದುಳಿದವರದವರು ಅವರ ಹಕ್ಕುಗಳನ್ನ ಬ್ರದರ್ ಒಂದ್ ನಿಮಿಷ ಸಾಮಾಜಿಕ ನ್ಯಾಯ ಅಂದ್ರೆ ಗೊತ್ತಾ? ನನ್ನ ಪಾಲ್ ಮಾತ್ರ ನಾನು ತಗೋಬೇಕು, ಬೇರೆಯವ್ರ ಪಾಲ್ ನಾನು ತಗೋ ಸಾಮಾಜಿಕ ನ್ಯಾಯ ಆಗೋದಿಲ್ಲ. ಅದಕ್ಕೆ ಒಂದು ಅಂಕಿಅಂಶ ಬೇಕು. ನಾನು ಈಗ ಜಾಸ್ತಿನೂ ಆಗ್ಬೋದು, ಈಗ ನಾನು ಹೇಳ್ತೀನಲ್ಲ, ನಮ್ಗೆ ಜಾಸ್ತಿನೂ ಆಗ್ಬೋದು, ಇನ್ನೂ ಒಂದು 3 ಸೀಟ್ ಹೆಚ್ಚಿಗೆ ಆಗ್ಬೋದು, 3 ಮಂತ್ರಿ ಹೆಚ್ಚಿಗೆ ಆಗ್ಬೋದು, ಅಥವಾ ನಮ್ಮ ಹಳ್ಳಿಯ ಹುಡುಗರಿಗೆ ಹೊಸ ಯೋಜನೆ ಬಂದು ಅವ್ರಿಗೆ ಗೌರ್ಮೆಂಟ್ ಜಾಬ್ ಅಲ್ಲಿ ಇನ್ನೂ ರಿಸರ್ವೇಶನ್ ಸಿಗಬಹುದು, ಅಥವಾ ಖಾಸಗಿ ಜಾಬ್ ಸಿಗಬಹುದು, ಅವ್ರ ಮನೆ ಸಿಗಬಹುದು. ವಿಧಾನಸೌಧದ ಸೀಟ್ಗಳಿಗೆ ಮಾತ್ರ ಸೀಮಿತ ಮಾಡಬಾರ್ದು ನಾವು, ಜನಾಂಗವಾಗಿ ಸಿಗಬೇಕು. ರಾಜಕೀಯ ಪಕ್ಷಗಳ ಯೋಚನೆಗಳಾಗಿರ್ಬಹುದು. ಆದ್ರೆ ಸಾಮಾಜಿಕವಾಗಿ ಈ ಸಮೀಕ್ಷೆ ಆಗೋದೇ, ಆಗ್ತಾ ಇರೋದೇ ಉದ್ದೇಶನೇ ಅಂದ್ರೆ ಸಮಾಜ ನಿರ್ಮಾಣ ಆಗಬೇಕು, ಆರ್ಥಿಕವಾಗಿ ಎಲ್ಲರೂ ಈಕ್ವಲ್ ಆಗಬೇಕು, ಶೈಕ್ಷಣಿಕವಾಗಿ ಈಕ್ವಲ್ ಆಗಬೇಕು. ನೋಡ್ರಿ, ಉದ್ದೇಶಪೂರ್ವಕವಾಗಿ ಸಮುದಾಯಗಳನ್ನ ಏರುಪೇರು ಮಾಡಿ ತೋರಿಸಿದರೆ, ಅವಲ್ಲಿರ್ತಕ್ಕಂಥ ಜಾತಿಗಳು ಡಿವೈಡ್ ಮಾಡಿಬಿಟ್ರೆ, ಬೇರೆ ಬೇರೆ ಕಾಲಂ ಮಾಡಿಬಿಟ್ಟಾಗ ಉಪಜಾತಿ ಕಸುಬು ಆಧಾರಿತವಾಗಿ ಸಪರೇಟ್ ಮಾಡಿಬಿಟ್ಟು ಆ ಜನಾಂಗವನ್ನೇ ಕಡಿಮೆ ತೋರಿಸಿದ್ರೆ, ಒಂದು ವಾಸ್ತವ ಹೇಳ್ತೀನಿ ನೋಡಿ. ಒಕ್ಕಲಿಗ ಜನಾಂಗದಲ್ಲಿ 60 ಉಪಪಂಗಡಗಳಿದ್ದಾವೆ. 60 ಉಪಪಂಗಡಗಳು 60 ಉಪಪಂಗಡಗಳು ಸೇರಿಸ್ಕೊಳ್ಳಿಕ್ಕೂ ಅವಕಾಶ ಇದೆ. ಒಕ್ಕಲಿಗ ಹಿಂದೆ ಬರೆಸಿ ಸ್ವಾಮೀಜಿಗಳಾದಿಯಾಗಿ, ಡಿ ಕೆ ಶಿವಕುಮಾರ್ ಅವರಾದಿಯಾಗಿ ಎಲ್ಲ ಸೇರಿದ ಆತಂಕ ಯಾಕಿತ್ತು ನಿಮಗೆ? ಇಲ್ಲ ಕೇಳ್ತೀವಿ. ಯಾಕಂದ್ರೆ ಒಕ್ಕಲಿಗ ಅಂತಾನೆ ಬರ್ಸಿ ಅಂತ ಒಂದೈತೆ, ಅದರೊಳಗೂ ಕೆಲವು ಉಪಪಂಗಡಗಳು. ಉದಾಹರಣೆ, ಕುಂಚಿಟಿಗರು, ಕೆಲವು ಕುಂಚಿಟಿಗರು ಒಕ್ಕಲಿಗ ಅಂತ ಬರ್ಸಿ ಅಂತ ಹೇಳಿದ್ದಾರೆ, ಕೆಲವರು ಇಲ್ಲ ನಾವು ಕುಂಚಿಟಿಗ ಜಾತಿ ಅಂತ ಸಪರೇಟ್ ಆಗಿ ಬರ್ಸಿ ಅಂತ ಹೇಳಿದ್ದಾರೆ. ಹಳ್ಳಿಕಾರ ಒಕ್ಕಲಿಗರು ನಾವು ಹಳ್ಳಿಕಾರ ಅಂತ ಜಾತಿನೇ ಬರ್ಸ್ತೀವಿ, ಒಕ್ಕಲಿಗರು ಅಂತ ಬರ್ಸಲ್ಲ ಅಂತ ಹೇಳಿದ್ದಾರೆ. ಇದು ವಾಸ್ತವ. ಓಕೆ, ನಮ್ಮಲ್ಲಿರ್ತಕ್ಕಂಥ ಉಪಪಂಗಡಗಳೆಲ್ಲ ಬೇರೆ ಬೇರೆ ಇದ್ದಾವೆ. ಆ 60 ಉಪಪಂಗಡಗಳು ಬರಿಬೇಕು. ಆಮೇಲೆ ನಾನು ಇನ್ನೊಂದು ಹೇಳ್ತೀನಿ, ಈಗ ಒಕ್ಕಲಿಗರಿಂದ ಯಾರು ಅನ್ಯ ಧರ್ಮಕ್ಕೆ ಹೋಗಿದ್ರೆ, ಬೌದ್ಧ ಧರ್ಮಕ್ಕೆ ಹೋಗಿದ್ರೆ, ಕ್ರಿಶ್ಚಿಯನ್ ಧರ್ಮಕ್ಕೆ ಹೋಗಿದ್ರೆ, ಮೈನಾರಿಟಿ ಧರ್ಮಕ್ಕೆ ಹೋಗಿದ್ರೆ, ಮುಸ್ಲಿಂ ಧರ್ಮಕ್ಕೆ ಹೋಗಿದ್ರೆ, ಜೈನ ಧರ್ಮವನ್ನು ಯಾರು ಪಾಲನೆ ಮಾಡ್ತಿದ್ರೆ, ಆ ಅಂಕಿಅಂಶನೂ ಬೇಕು ನಮಗೆ. ಯಾಕಾಗಿ ಹೋಗಿದ್ದಾರೆ, ಎಷ್ಟು ಜನ ಹೋಗಿದ್ದಾರೆ, ಒಂದು ಅಂಕಿಅಂಶ. ಅದರಿಂದ ಏನಾಗೋದಿಲ್ಲ, ಅವರ ಆರ್ಥಿಕ ಸ್ಥಿತಿಗತಿಗೆ ಅನುಗುಣವಾಗಿ ಅವ್ರ ಯೋಜನೆಗಳು ಸಿಗ್ತವೆ. ಅವ್ರು ಈ ದೇಶದಲ್ಲಿ ಸಮಾನತೆ ಎಂದು ಎಲ್ಲರಿಗೂ ಇದೆ, ಸಂವಿಧಾನಬದ್ಧ ಸಮಾನತೆ ಎಲ್ಲರಿಗೂ ಸಿಗುತ್ತೆ. ಆದ್ರೆ ಈ ಒಂದು ವಸ್ತುಸ್ಥಿತಿ ಡಾಟಾ ತಗೊಂಡು ಮುಂದಿನ ಯೋಜನೆಗಳನ್ನ ಮಾಡ್ಲಿಕ್ಕೆ, ಸಂಪನ್ಮೂಲ ಹಂಚಿಕೆ ಮಾಡ್ಲಿಕ್ಕೆ ಒಂದು ಅವಕಾಶ ಆಗುತ್ತೆ ಅಂದಾಗ ಎಲ್ಲರೂ ಮುಕ್ತ ಕಂಡು ಸ್ವಾಗತ ಮಾಡ್ಬೇಕು. ಹೊರತು ಈಗಲೂ ಕೂಡ ವಿರೋಧ ಇತ್ತು. ನಟರಾಜ್ ಗೌಡ್ರು ಮಾತಾಡ್ತಾ ಇದ್ದಾರಲ್ಲ, ಆಶಯ ಅದ್ಭುತವಾಗಿದೆ. ಆದರೆ ನಟರಾಜ್ ಗೌಡ್ರ ಆಶಯಗಳೇ ಸರ್ಕಾರದ ಮಟ್ಟದಲ್ಲಿ ಜಾರಿಯಾಗುತ್ತೆ ಅಂತ ನಂಬೋದಿದೆಯಲ್ಲ, ಸ್ವಲ್ಪ ಕಷ್ಟ ಆಗುತ್ತೆ ಅಂತ. ಆಶಯ ಅದ್ಭುತವಾಗಿದೆ ನೋಡಯ್ಯ, ಬೇರೆಯವ್ರು ಕಿತ್ಕೊಳ್ಳೋದು ಸಾಮಾಜಿಕ ಸಮಾನತೆ ಅಲ್ಲ ಅಂತ ಹೇಳಿ ಅದ್ಭುತವಾದ ಮಾತು ಹೇಳಿದ್ರು. ಇನ್ನೊಂದು ಜನಾಂಗ ಸೇರ್ಬೇಕಾಗಿರೋದು ನಾನು ಕಿತ್ಕೊಂಡು ತಿನ್ನೋದಿದೆಯಲ್ಲ ತಪ್ಪೋದು ಅಂತ ಹೇಳಿದ್ರು. ಅಗ್ರಿ. ಅಕಸ್ಮಾತ್ ಇದನ್ನು ಮೀರಿದ್ರೆ ಸರ್, ಯಾವ ಸಮಾನತೆಯ ಬದ್ಧತೆ ಕಾಂಗ್ರೆಸ್ ಅವ್ರಿಗೆ ಇಲ್ಲ ಸರ್. ಇವತ್ತು ಕಾಂತರಾಜ್ ಆಯೋಗದ ವರದಿ ಬಂದಾಗ ಕಾಂತರಾಜ್ ಅವ್ರು ಯಾಕೆ ಅರ್ಧದಲ್ಲಿ ಬಿಟ್ಟೋದ್ರು, ಮೆಂಬರ್ ಸೆಕ್ರೆಟರಿ ಸಿಗ್ನೇಚರ್ ಯಾಕೆ ಆಗ್ಲಿಲ್ಲ, ಯಾಕೆ ಜಯಪ್ರಕಾಶ್ ಹೆಗ್ಡೆ ಅವ್ರನ್ನ ಕರ್ಕೊ ಬಂದ್ರಿ ನೀವು, ಯಾಕೆ ಮ್ಯಾನ್ಯುಪ್ಯುಲೇಟೆಡ್ ಡೇಟಾ ಆಯ್ತಲ್ಲಿ, ಯಾಕೆ ಜಾತಿ ಸಂಘಟನೆಗಳು, ಒಕ್ಕಲಿಗರು ಲಿಂಗಾಯತರು ಬಿಟ್ಬಿಡಿ ನೀವು, ಮಡಿವಾಳ ಸಮಾಜ, ಸವಿತ ಸಮಾಜ, ದಲಿತ ಸಮಾಜ ಯಾಕೆ ದಂಗೆ ಇದ್ರು, ನಮ್ಮ ಸಂಖ್ಯೆ ಕಮ್ಮಿ ತೋರಿಸಿದಂತ ನಾಯಕ ಸಮಾಜ, ಇವರೆಲ್ಲ ಶೋಷಿತರಲ್ವಾ? ಹಾಗಾದ್ರೆ ಇವರೆಲ್ಲ ಹಿಂದುಳಿದವರಲ್ವಾ? ಯಾವ ಬದ್ಧತೆ ಮೇಲೆ ಮಾತನಾಡ್ತಾರೆ ಸರ್? ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಇಲ್ಲಿ 15 ದಿವಸದಲ್ಲಿ ನೀವು ಪ್ರಾಕ್ಟಿಕಲ್ ಆಗಿ ಯೋಚನೆ ಮಾಡೋಣ. ನೀವು ಸುಮ್ಮನೆ ಸಮಾನತೆ ಬಗ್ಗೆ ಮಾತನಾಡ್ತೀರಾ, ಎಲ್ಲರೂ ಸಾಮಾಜಿಕ ನ್ಯಾಯ ಇರ್ತಕ್ಕಂಥವ್ರೆ, ಯಾರು ಅದಕ್ಕೆ ವಿರೋಧಿಗಳಲ್ಲ. ಆದ್ರೆ ಒಂದು ಜಾತಿ ಗಣತಿಯನ್ನು ಸಮೀಕ್ಷೆಯನ್ನ ಮಾಡಿದಾಗ ವೈಜ್ಞಾನಿಕವಾಗಿ ಪ್ರಾಕ್ಟಿಕಲ್ ಅಂಶಗಳನ್ನು ತಗೊಂಡ್ ಮಾಡ್ಬೇಕಾಗ್ತದೆ ಸರ್. ಬಹಳ ಸ್ಪಷ್ಟವಾಗಿ ಹೇಳ್ತೀನಿ, ಯಾವುದೇ ಕಾರಣಕ್ಕೂ 15 ದಿವಸದಲ್ಲಿ ಇದೆಲ್ಲೋ ಒಂದ್ ಕಡೆ ತಾರ್ಕಿಕ ಅಂತ್ಯವನ್ನ ಕಾಣ್ಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ನಮ್ಮ ಬಿಗಿ ಹಿಡಿದು ಕೂತ್ಕೊಳ್ಳೋ ಪರಿಸ್ಥಿತಿ ಆಗ್ಬಿಟ್ಟಿದ್ಯಾ ಈ ಸಮೀಕ್ಷೆಯಿಂದ? ಉಸಿರು ಬಿಗಿ ಹಿಡ್ಕೊಂಡು ಗಟ್ಟಿಯಾಗಿ ಏನಾಗುತ್ತೋ ಏನೋ, ಲಿಂಗಾಯತ ಬರ್ಸ್ಬೇಕಾ, ವೀರಶೈವ ಬರ್ಸ್ಬೇಕಾ, ಧರ್ಮ ಬರ್ಸ್ಬೇಕಾ, ಆ ಗೊಂದಲ ಹಾಕೊಂಡಿದ್ಯಾ ಸಮಾಜ ಅಂತ. ಬರೀ ಒಂದು ಜಾತಿದು ಹೇಳ್ತಿಲ್ಲ ನಾನು,
ಬೇರೆ ಜಾತಿಗಳದು ಈಗ ನೋಡಿ ಇಲ್ಲಿ ಕುಂಚಿಟಿಗ ಅಂತ ಇವರೇ ಮಾತಾಡ್ತಾ ಇದ್ರು, ಒಕ್ಕಲಿಗ ಅಂತ ಬರ್ಸಿ ಅಂತೇಳಿ ಒತ್ತಡ. ಎಲ್ಲಿ ನಮ್ಮ ನಂಬರ್ದು, ನಮ್ಮ ಜಾತಿ ನಂಬರು ಕಡಿಮೆ ಆಗಿಬಿಡುತ್ತೆ ಒಂಥರ ಈ ರ್ಯಾಂಕ್ ಸ್ಟೂಡೆಂಟ್ಗೆ ಡಿಸ್ಟಿಂಕ್ಷನ್ಗೆ ಪೈಪೋಟಿ ಇರ್ತದಲ್ಲ, ಆ ಥರ ನಾನು ಜಾಸ್ತಿ ಪರ್ಸೆಂಟೇಜ್ ತೊಗೋಬೇಕು ಅಂತ ಹಾಗ, ಅಥವಾ ಏನಿದೆಯೋ ಅದು ಬರಲಿ ಅಂತ, ನಾನೇನು ಎಕ್ಸಾಮ್ ಬರ್ದಿದ್ದು ಅದು ಬರಲಿ ಅಂತಲ್ಲ ಅಂತ. ಈಗ ತಾವು ಹೇಳಿದ್ ಕೇಳ್ತಾ ಇದ್ದೀನಿ, ಇಲ್ಲಂದ್ರೆ ಹೇಳ್ತಾ ಇರಲಿಲ್ಲ ನಾನು. ಮಾನ್ಯ ಕುಮಾರಸ್ವಾಮಿಗಳು, ಮಾನ್ಯ DK ಶಿವಕುಮಾರ್ ಅವರು, ಪೂಜ್ಯ ನಿರ್ಮಲಾನಂದ ಸ್ವಾಮಿಗಳು ಏಕವೇದಿಕೆಯಲ್ಲಿ ಇನ್ನಿತರ ಜೊತೆ ಕೂತು, ನಿಖಿಲ್ ಅವ್ರನ್ನೂ ಸೇರಿಸ್ಕೊಳ್ಳಿ, ಇನ್ನಿತರ ಜೊತೆ ಕೂತು ಓಕೆ ಒಂದು ನಿರ್ಧಾರ ಕೊಡ್ತಾರೆ. ಅಶೋಕು ಇದ್ರು. ಓಕೆ, ಇನ್ನಿತರ ಜೊತೆ ಕೂತು ಒಂದು ನಿರ್ಧಾರ ಕೊಡ್ತಾರೆ. ಅಂತ ಪ್ರಬುದ್ಧರು, ಸೋಕಾಲ್ಡ್ ಪ್ರಬುದ್ಧರು ಒಕ್ಕಲಿಗ ಅಂತ ಬರೆಸಿ ಅಂತ ತೀರ್ಮಾನ ಕೊಡ್ತಾರೆ. ಅಲ್ಲಿ ಬರ್ಸಿ ಅಂತಾರೆ. ಅಶೋಕ್ ಅವ್ರು ಬಂದ್ಬಿಟ್ಟು ಇಲ್ಲಿ ಜಾತಿ ಸಮೀಕ್ಷೆ ಸುಳ್ಳು ಸರಿ ಇಲ್ಲ ಇದು ಮಾಡಿಸ್ಬೇಡಿ ಅಂತ ಇವರೇ ಮಾತಾಡ್ತಾರೆ, ಅಶೋಕ್ ಅವರೇ ಮಾತಾಡ್ತಾರೆ. ಅಲ್ಲ ಈಗ ಅಲ್ಲಿ ಜಾತಿ ವೇದಿಕೆ ಹೋದ್ರೆ ಹಿಂಗ್ ಬರೀರಪ್ಪ ಅಂತಾರೆ ಅಶೋಕ್ ಅವರೇ, ಪ್ರತಿಪಕ್ಷ ನಾಯಕರು. ಈಚೆ ಬಂದ್ಬಿಟ್ಟು ಪ್ರೆಸ್ ಮೀಟ್ ಮಾಡ್ತಾರೆ, ಸಿದ್ದರಾಮಯ್ಯ ಬುದ್ಧಿ ಇಲ್ಲ ಸರಿ ಇಲ್ಲ ಇದು ಬಿಜೆಪಿ ಆಂಗಲ್. ಒಕ್ಕಲಿಗರು ನಾವು ಒಕ್ಕಲಿಗ ಆಗಿ ಒಕ್ಕಲಿಗ ಅಂತಾನೆ ಬರ್ಸ್ಬೇಕಂತ. ಥ್ಯಾಂಕ್ ಯು. ಸಮಯಾವಕಾಶ ಮುಗಿದಿದೆ, ನಾನು ಈ ಚರ್ಚೆ ಮುಗಿಸ್ಬಿಟ್ಟಿದ್ದೀನಿ ಅಂತ ಹೇಳ್ತಾ ಇಲ್ಲ. ಮತ್ತೊಮ್ಮೆ ನಾನು ಈ ಸಬ್ಜೆಕ್ಟನ್ನ ತಗೊಳ್ತೀನಿ, ಇದ್ರ ಬಗ್ಗೆ ಚರ್ಚೆ ಮಾಡೋಣ. ಪಾಲ್ಗೊಂಡಿದ್ದಂತಹ ನಟರಾಜ್ ಗೌಡ್ರಿಗೆ, ಉತ್ಕರ್ಷ್ಗೆ, ಚಿದಾನಂದ ಮಠದವರಿಗೆ, ಸಂಕೇತ ಹೆಣಿಗೆ ಸರ್ಗೆ ಥ್ಯಾಂಕ್ ಯು ಸೋ ಮಚ್ ಸರ್. ನೀವು ಪಾಲ್ಗೊಂಡು ಸಾಕಷ್ಟು ವಿಷಯಗಳ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಿ. ಈ ಸಮೀಕ್ಷೆ ಎಲ್ಲಿಗೆ ಹೋಗುತ್ತೆ ನೋಡೋಣ. ಸಾಮಾಜಿಕ ನ್ಯಾಯ ಅನ್ನೋ ಒಂದು ವಿಷಯ ವಸ್ತುವನ್ನು ಇಟ್ಕೊಂಡಿದ್ದು ಹೋಗ್ತಾ ಇದೆ. ವಾಸ್ತವದಲ್ಲಿ ರಾಜಕೀಯ ರಾಜಕೀಯ ನಾಯಕರನ್ನು ಮಾತನಾಡ್ತಾರೆ, ಬೇರೆನೇ ಕಥೆ ಹೇಳ್ತಾರೆ ಅವರು, ಅದ್ಭುತವಾಗಿ ಕಥೆ ಹೇಳ್ತಾರೆ ಅವರು. ನಮ್ಮ ಸಮುದಾಯ ಇಷ್ಟು ಜನ ಇದ್ದಾರೆ, ನಮಗೆ ಸೀಟ್ ಕೊಡಬೇಕಾಗಿತ್ತು, ನಮ್ಮನ್ನು ಮಂತ್ರಿ ಮಾಡಬೇಕಾಗಿತ್ತು, ಇದು ಅನ್ಯಾಯ ಆಗಿದೆ, ಇವತ್ತಿಗಾದರೂ ನಂಬರ್ ಆಚೆ ಬರಲಿ ಅಂಥೇಳಿ. ಇದೆಲ್ಲದರ ಬಗ್ಗೆ, ಇದರ ನಿಜ ಬಣ್ಣ ಆಚೆ ಬರೋಕ್ಕೆ ತುಂಬ ದಿನಗಳೇನು ಆಗಲಿಕ್ಕಿಲ್ಲ, ಬರುತ್ತೆ ಅಂತ ಹೇಳ್ತಾ ಡಿಬೇಟ್ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.